ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ.
ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಶುರುವಾಯಿತು ಆತಂಕ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಆಚೆ ಬರಲಿಕ್ಕಿದೆ. ಜಾಮೀನು ರದ್ದಾದ್ರೆ ಎಲ್ಲರಿಗೂ ಮತ್ತೆ ಜೈಲಿನ ಭೀತಿ ಕಾಡ್ತಾ ಇದೆ. ಪವಿತ್ರ ಗೌಡಗೂ ಕೂಡ ಮತ್ತೆ ಜೈಲು ಸೇರುವ ಆತಂಕ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ ಈಗಾಗಲೇ ಈ ಬಗ್ಗೆ ನಾವು ಹೇಳ್ತಿದ್ವಿ, ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನ ಪಡಿತಾ ಇದ್ವಿ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಸಹಜವಾಗಿ ಜೈಲಿನ ಆತಂಕ ಮತ್ತೆ ಕಾಡ್ತಾ ಇದೆ. ದರ್ಶನ್ಗೆ, ಪವಿತ್ರ ಗೌಡಗೆ, ಉಳಿದ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರ್ಬೇಕಲ್ಲ ಅನ್ನುವಂತ ಆತಂಕ ಅವರನ್ನ ಕಾಡ್ತಾ ಇದೆ.